ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಯಾರು ನೋಡ್ತಿದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ಇವತ್ತು ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಹಣ್ಣಿಂದು ಬೆನಿಫಿಟ್ ಏನಪ್ಪ ಅಂತಂದರೆ ನಮ್ಮ ದೇಹನ ತುಂಬ ತಂಪಾಗಿಡುತ್ತೆ. ಈ ಹಣ್ಣಲ್ಲಿ 90% ಅಷ್ಟು ನೀರಿರುತ್ತೆ. ಆಮೇಲೆ ನಮ್ಮ ಬಾಡಿನ ಡಿಹೈಡ್ರೇಟ್ ಆಗೋದು ತಪ್ಪಿಸುತ್ತೆ. ಆಮೇಲೆ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿಗೆ ಆಮೇಲೆ ದೇಹಕ್ಕೆ ಫೇಸ್ಗೆ ತುಂಬ ಒಳ್ಳೆಯದಿದು. ಈ ಹಣ್ಣಲ್ಲಿ ಪೊಟ್ಯಾಷಿಯಮ್ ಇದೆ, ಹಾಗಾಗಿ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಇಡುತ್ತೆ. ಆಮೇಲೆ ಇದರಲ್ಲಿ ಫೈಬರ್ ಇದೆ ಈ ಹಣ್ಣಲ್ಲಿ, ಹಾಗಾಗಿ ನಮಗೆ ಡೈಜೆಷನ್ ತುಂಬ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಸುಮಾರು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ಈ ಜ್ಯೂಸ್ ಕುಡಿಯೋದ್ರಿಂದ ಇದನ್ನು ಹೊಟ್ಟೆ ನೋವು ಕಡಿಮೆ ಮಾಡಿಸುತ್ತೆ ಇದು. ಬನ್ನಿ ಇದನ್ನು ಜ್ಯೂಸು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನೊಂದು ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಇವಾಗ ಇದು ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಅದರಲ್ಲಿ ಕ್ಯೂಬ್ ಥರ ಮಾಡ್ಕೊತಾ ಇದ್ದೀನಿ. ಇದು ಒಂದು ಗ್ಲಾಸ್ ಕುಡಿದ್ರೆ ಸಾಕು ಫ್ರೆಂಡ್ಸ್, ಹೊಟ್ಟೆ ಫುಲ್ಲಾಗಿರುತ್ತೆ. ಬೆಳಗ್ಗೆ ಕುಡಿದ್ರೆ ಟಿಫನ್ ಬೇಡ, ಮಧ್ಯಾಹ್ನ ತೊಗೊಂಡ್ರೆ ಊಟನೇ ಬೇಡ ಅನ್ನೋ ಥರ ಫುಲ್ಲಾಗಿರುತ್ತೆ. ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ತಾಯಿಲ್ಲ, ಬೆಲ್ಲ ತೊಗೊತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ನಮಗೆ ಬೆಲ್ಲ ಬೇಡ ಅಂತಂದರೆ ಶುಗರ್ ಮಿಕ್ಸ್ ಮಾಡ್ಕೋಬೋದು. ನಾನು ಬೆಲ್ಲನೇ ತೊಗೊಂಡಿದ್ದೀನಿ. ಆಮೇಲೆ ಕಾಯಿಸಿರುವಂಥ ಹಾಲು ತೊಗೊಂಡಿದ್ದೀನಿ. ಆಮೇಲೆ ನಾನು ಐಸ್ ಕ್ಯೂಬ್ ಹಾಕೊತಾ ಇಲ್ಲ, ಕೋಲ್ಡ್ ವಾಟ್ರೇ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಒಂದು ಹಾಫ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ವೆನಿಲಾ ಐಸ್ ಕ್ರೀಮು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕ್ಕೋಬೋದು. ವೆನಿಲಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಸ್ಕೊಂಡ್ರೆ ಸಾಕು. ನೋಡಿ, ನಮ್ಮ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ಸಬ್ಜಾ ಬೀಜ ಹಾಕ್ಕೊತಾ ಇದ್ದೀನಿ ನಾನು. ಸಬ್ಜಾ ಬೀಜದಲ್ಲಿ ಐರನ್ ಇದೆ, ಒಮೆಗಾ 3 ಇದೆ ಮತ್ತು ಫೈಬರ್ ಇದೆ. ಹಾಗಾಗಿ ಇದು ತುಂಬ ನಮ್ಮ ದೇಹಕ್ಕೆ ಒಳ್ಳೆಯದು. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ನೋಡಿ, ಜ್ಯೂಸ್ ಇವಾಗ ರೆಡಿ ಆಯಿತು. ಅಮ್ಮ ಬಂದಿದ್ದರು, ನನ್ನ ಮಕ್ಕಳಿಗೆ ಮತ್ತು ನಮ್ಮ ತಮ್ಮಂದ್ರಿಗೆ ಜ್ಯೂಸ್ ಅಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.